ಮೊದಲನೆಯ ಪ್ರಶ್ನೆ, ದ್ವಾರಕ ನಗರ ಎಲ್ಲಿ ಕಂಡುಬರುತ್ತದೆ? ಎ ಗುಜರಾತ್, ಬಿ ಬಿಹಾರ, ಸಿ ಕರ್ನಾಟಕ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್. ಎರಡನೆಯ ಪ್ರಶ್ನೆ, ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಗಿಳಿ, ಬಿ ಈಮೋ ಪಕ್ಷಿ, ಸಿ ಹದ್ದು, ಡಿ ಕೋಗಿಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಮೋ ಪಕ್ಷಿ. ಮೂರನೆಯ ಪ್ರಶ್ನೆ, ಶುಗರ್ ಇರುವವರು ಯಾವ ಹಣ್ಣನ್ನ ತಿನ್ನಬಾರದು? ಎ ಮಾವಿನ ಹಣ್ಣು, ಬಿ ಪಪಾಯ, ಸಿ ಆರೆಂಜ್, ಡಿ ಹಲಸಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾವಿನ ಹಣ್ಣನ್ನ ತಿನ್ನಬಾರದು. ನಾಲ್ಕನೆಯ ಪ್ರಶ್ನೆ, ಚಿಕನ್ ತಿಂದ ನಂತರ ಏನು ತಿಂದರೆ ಅದು ಬೇಗ ಜೀರ್ಣವಾಗುತ್ತದೆ? ಎ ಮೊಸರು, ಬಿ ಈರುಳ್ಳಿ, ಸಿ ಸೌತೆಕಾಯಿ, ಡಿ ಎಲೆ ಮತ್ತು ಅಡಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಸರನ್ನ ತಿನ್ನಬೇಕು. ಐದನೆಯ ಪ್ರಶ್ನೆ, ತಾಜ್ ಮಹಲ್ನಲ್ಲಿ ಎಷ್ಟು ಕೋಣೆಗಳಿವೆ? ಎ 20 ಕೋಣೆಗಳಿವೆ, ಬಿ 22, ಸಿ 18, ಡಿ 15 ಕೋಣೆಗಳಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 22 ಕೋಣೆಗಳಿವೆ. ಆರನೆಯ ಪ್ರಶ್ನೆ, ಹೃದಯ ಆರೋಗ್ಯವಾಗಿರಲು ನಾವು ಏನು ಮಾಡಬೇಕು? ಎ ವಾಕಿಂಗ್, ಬಿ ಯೋಗ, ಸಿ ಹೆಚ್ಚಾಗಿ ನೀರು ಕುಡಿಯಬೇಕು, ಡಿ ಮೀನಿನ ಮಾಂಸ ತಿನ್ನಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಾಕಿಂಗ್ ಮಾಡಬೇಕು. ಏಳನೆಯ ಪ್ರಶ್ನೆ, ಬೇಯಿಸಿದ ಕಡಲೆಕಾಯಿ ತಿನ್ನುವುದರಿಂದ ಏನಾಗುತ್ತದೆ? ಎ ಮುಖದಲ್ಲಿನ ಕಾಂತಿ ಹೆಚ್ಚಾಗುತ್ತದೆ, ಬಿ ನಿಶಕ್ತಿ ಕಡಿಮೆಯಾಗುತ್ತದೆ, ಸಿ ಪೈಲ್ಸ್ ನಿವಾರಣೆಯಾಗುತ್ತದೆ, ಡಿ ಹೆಚ್ಚು ಪ್ರೋಟೀನ್ ಸಿಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಎಂಟನೆಯ ಪ್ರಶ್ನೆ, ಸಾಕ್ಸ್ ಧರಿಸಿ ಹಾಗೆ ಮಲಗಿದರೆ ಈ ರೋಗ ಬರುತ್ತದೆ, ಹುಷಾರ್. ಎ ವಾಸನೆ, ಬಿ ಕಜ್ಜಿ, ಸಿ ಶಿಲೇಂಧ್ರ ಸೋಂಕು, ಡಿ ವಾಸನೆ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಲೇಂಧ್ರ ಸೋಂಕು ಬರಬಹುದು. ಒಂಬತ್ತನೆಯ ಪ್ರಶ್ನೆ, ಮಾನವನ ಹಲ್ಲುಗಳ ಸಂಖ್ಯೆ ಎಷ್ಟು? ಎ 32, ಬಿ 28, ಸಿ 36, ಡಿ 30. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 32 ಹಲ್ಲುಗಳಿವೆ. ಹತ್ತನೆಯ ಪ್ರಶ್ನೆ, ಯಾವ ಮರದಲ್ಲಿ ಹೆಚ್ಚಾಗಿ ಹಾವುಗಳು ಕಂಡುಬರುತ್ತವೆ? ಎ ಶ್ರೀಗಂಧದ ಮರ, ಬಿ ಆಲದ ಮರ, ಸಿ ಬೇವಿನ ಮರ, ಡಿ ಸಂಪಿಗೆ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಗಂಧದ ಮರ. ಇನ್ನು 11ನೆಯ ಪ್ರಶ್ನೆ, ಚೇಳಿನ ವಿಷದಿಂದ ಏನು ತಯಾರಿ ಮಾಡಲಾಗುತ್ತದೆ? ಎ ಆಲ್ಕೋಹಾಲ್, ಬಿ ಕೂಲ್ ಡ್ರಿಂಕ್ಸ್, ಸಿ ಔಷಧಿ, ಡಿ ಸೆಂಟು ಅಥವಾ ಪರ್ಫ್ಯೂಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಔಷಧಿಯನ್ನ ತಯಾರಿ ಮಾಡುತ್ತಾರೆ. 12ನೆಯ ಪ್ರಶ್ನೆ, ಕೋಳಿಯ ಯಾವ ಭಾಗ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಂದು ಹೇಳುತ್ತಾರೆ? ಎ ಲಿವರ್, ಬಿ ತಲೆಯ ಭಾಗ, ಸಿ ತೊಡೆಯ ಭಾಗ, ಡಿ ರೆಕ್ಕೆಯ ಭಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್.
13ನೆಯ ಪ್ರಶ್ನೆ, ಹಸಿವು ಹೆಚ್ಚಾಗಲು ಏನನ್ನ ನಾವು ಸೇವನೆ ಮಾಡಬೇಕು? ಎ ನಿಂಬೆಹಣ್ಣು, ಬಿ ಜೇನುತುಪ್ಪ, ಸಿ ಕತ್ತೆಯ ಹಾಲು, ಡಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕತ್ತೆಯ ಹಾಲು. 14ನೆಯ ಪ್ರಶ್ನೆ, ಧೋನಿ ಯಾವ ಕ್ರೀಡೆಗೆ ಸಂಬಂಧಪಟ್ಟ ವ್ಯಕ್ತಿ? ಎ ವಾಲಿಬಾಲ್, ಬಿ ಫುಟ್ಬಾಲ್, ಸಿ ಕ್ರಿಕೆಟ್, ಡಿ ಬಾಕ್ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಕೆಟ್. ಇನ್ನು 15ನೆಯ ಪ್ರಶ್ನೆ, ಅಮೆಜಾನ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ? ಎ ಬ್ರಿಟನ್, ಬಿ ಅಮೆರಿಕಾ, ಸಿ ಜಪಾನ್, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕಕ್ಕೆ ಸೇರಿದ ಕಂಪನಿಯಾಗಿದೆ. ಇನ್ನು 16ನೆಯ ಪ್ರಶ್ನೆ, ಮಹಿಳೆಯರು ಈ ಕೆಲಸಗಳನ್ನು ಮಾಡಿದರೆ ಬೇಗ ವಿಧವೆಯರು ಆಗುತ್ತಾರೆ. ಎ ಅವರ ಮಾಂಗಲ್ಯ ಬಿಚ್ಚಿದರೆ, ಬಿ ಕುಂಕುಮವನ್ನು ತುಳಿದರೆ, ಸಿ ಬಳೆಗಳನ್ನು ಒಡೆದರೆ, ಡಿ ಪೊರಕೆಯನ್ನು ತುಳಿದರೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಹೌದು ಪ್ರಿಯ ವೀಕ್ಷಕರೇ. ಮಾಂಗಲ್ಯ, ಕುಂಕುಮ, ಬಳೆಗಳು ಮತ್ತು ಪೊರಕೆಯಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಮಾಂಗಲ್ಯವನ್ನು ಬಿಚ್ಚಿದರೆ ಮತ್ತು ಕುಂಕುಮವನ್ನು ತುಳಿದರೆ, ಬಳೆಗಳನ್ನು ಒಡೆದರೆ ಮತ್ತು ಪೊರಕೆಯನ್ನು ಬೇಕಾಬಿಟ್ಟಿಯಾಗಿ ತುಳಿದರೆ ಈ ಎಲ್ಲ ಕಾರಣಗಳಿಂದ ಮಹಿಳೆಯರು ಬೇಗ ವಿಧವೆಯರು ಆಗುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು ಕೊನೆಯದಾಗಿ 17ನೆಯ ಪ್ರಶ್ನೆ, ಶ್ರೀ ರಾಮಾಯಣವನ್ನು ಬರೆದವರು ಯಾರು? ಎ ವಾಲ್ಮೀಕಿ ಮಹರ್ಷಿಗಳು, ಬಿ ವೇದವ್ಯಾಸರು, ಸಿ ಕನಕದಾಸರು, ಡಿ ಪುರಂದರದಾಸರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವೇದವ್ಯಾಸರು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.